1995 ಭಾರತ ಕಂಡಂತ ಅತ್ಯಂತ ಬರ್ಬರವಾದ ಹತ್ಯೆ ಇದಾಗಿತ್ತು ಅನ್ಸುತ್ತೆ. ಯಾಕೆಂದ್ರೆ ಆಕೆಯ ದೇಹ ಸುಟ್ಟು ಕರಕಲಾದ ಪರಿಸ್ಥಿತಿಯಲ್ಲಿ ಅದರಲ್ಲೂ ತುಂಡು ತುಂಡಾಗಿ ಒಂದು ಹೋಟೆಲ್ನ ತಂದೂರ್ನಲ್ಲಿ ಸಿಗುತ್ತೆ. ಈ ದೃಶ್ಯ ಕಂಡ ಪೊಲೀಸ್ನವ್ರಿಗೆ ಒಂದು ನಿಮಿಷ ಬೆಚ್ಚ ಬೀಳೋ ಹಾಗಾಗತ್ತೆ. ಸೊ ಆಕೆ ಯಾರು, ಏನ್ ಮಾಡಿದ್ರು ಅಂತ ತಪ್ಪು, ಇಂತ ಅತ್ಯಂತ ಕ್ರೂರವಾದ ಅಂತ್ಯವನ್ನ ಕಾಣೋದಕ್ಕೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ಕಾಕವಾಣಿಗೆ ಸ್ವಾಗತ. ನಿಮ್ಗೆ ಏನಾದ್ರೂ ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್, ಇನ್ವೆಸ್ಟಿಗೇಟಿವ್ ಸ್ಟೋರೀಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಯಾಕೆ ಅಂತ ಅನ್ನೋದಾದ್ರೆ, ಆಕೆ ಹೆಸರು ನೈನಾ ಸಹಾನಿ ಅಂತ. ಅವರು ಹರ್ಭಜನ್ ಸಿಂಗ್ ಮತ್ತೆ ಜಸ್ವಂತ್ ಕೌರ್ನ ಮಗಳಾಗಿರ್ತಾರೆ. ಅವ್ರಿಗೆ ಒಟ್ಟು 4 ಜನ ಮಕ್ಕಳು. 4 ಜನದಲ್ಲಿ ಈಕೆ ಕೂಡ ಒಬ್ಬರಾಗಿರ್ತಾರೆ. ಆಕೆ ತುಂಬಾ ಸ್ಟ್ರಾಂಗ್ ವುಮನ್ ಆಗಿರ್ತಾಳೆ. ತುಂಬಾ ತನ್ನ ಅಭಿಪ್ರಾಯಗಳನ್ನ ಎಲ್ಲರ ಮುಂದೆ ಮಂಡಿಸೋದ್ರಲ್ಲಿ ಅಥವಾ ತನಗನ್ಸಿದ್ದನ್ನ ಹೇಳೋದ್ರಲ್ಲಿ ಆಕೆ ಯಾವುದೇ ಹಿಂದೆ ಮುಂದೆ ನೋಡ್ತಾ ಇರೋದಿಲ್ಲ. ಆಗಿನ ಕಾಲಕ್ಕೆ ಸ್ವಲ್ಪ ಹೆಚ್ಚಿನ ಬೋಲ್ಡ್ನೆಸ್ ಆಕೆಯಲ್ಲಿರುತ್ತೆ. ತುಂಬಾ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಹೆಣ್ಮಕ್ಳಾಗಿರ್ತಾಳೆ. ಈಕೆ ತುಂಬಾ ಚೆನ್ನಾಗಿ ಓದ್ತಿರ್ತಾಳೆ. ಕಾಲೇಜ್ ನಲ್ಲಿ ಓದ್ಬೇಕಾದ್ರೆ ಪಾಲಿಟಿಕ್ಸ್ ಕಡೆ ಆಕೆಗೆ ತುಂಬಾ ಒಲವಿರುತ್ತೆ. ಸೊ ಕಾಲೇಜ್ ಪಾಲಿಟಿಕ್ಸ್ ಅಲ್ಲಿ ಸಕ್ರಿಯಳಾಗಿ ಭಾಗಿಯಾಗಿರ್ತಾಳೆ. ಆಗಿದ ನಂತರ ಆಕೆ ಪೈಲಟ್ ಆಗ್ಬೇಕು ಅನ್ನೋ ಆಸೆಯಲ್ಲಿ ಆಕೆ ಆ ಕಡೆ ತನ್ನ ಗಮನವನ್ನ ಹರಿಸ್ತಾಳೆ. ಆದ್ರೆ ಕೆಲವೇ ದಿನಗಳಲ್ಲಿ ವಾಪಸ್ ಆಕೆ ಪಾಲಿಟಿಕ್ಸ್ಗೆ ವಾಪಸ್ ಬರ್ತಾಳೆ. 1989ರಲ್ಲಿ ಅವಳು ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ ವುಮೆನ್ ವಿಂಗ್ಗೆ ಜನರಲ್ ಸೆಕ್ರೆಟರಿ ಆಗಿ ಅಪಾಯಿಂಟ್ ಆಗ್ತಾರೆ. ಸೊ ಅಲ್ಲಿಂದ ಆಕೆ ಪಾಲಿಟಿಕ್ಸ್ ಕರಿಯರ್ ಅಲ್ಲಿ ಆಕೆ ತುಂಬಾ ಸೀರಿಯಸ್ ಆಗಿ ಅದನ್ನ ತಗೊಂಡು ಆಕೆ ಪಾಲಿಟಿಕ್ಸ್ ಅಲ್ಲಿ ಮುಂದುವರಿತಿರ್ತಾರೆ. ಏನಾದ್ರೂ ದೊಡ್ಡದಾಗಿ ಬೆಳಿಬೇಕು ಅನ್ನೋ ಆಸೆ ನೈನಾ ಸಹಾನಿಗಿರುತ್ತೆ. ಅದೇ ಕಾಂಗ್ರೆಸ್ ಪಾರ್ಟಿ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಸುಶೀಲ್ ಶರ್ಮಾನ 1989 ಅಂದ್ರೆ ಈಕೆ ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಆದ ದಿನದಿಂದಾನು ಆಕೆಗೆ ಸುಶೀಲ್ನ ಪರಿಚಯ ಇರುತ್ತೆ. ನಿಧಾನವಾಗಿ ಆ ಪರಿಚಯ ಪ್ರೀತಿಗೆ ಟರ್ನ್ ಆಗುತ್ತೆ. ಅವರು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಸುಶೀಲ್ ಶರ್ಮಾ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋದಾದ್ರೆ, ಈತ ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತಾನೆ. ಈತನಿಗೂ ಪಾಲಿಟಿಕ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಮುಖ್ಯವಾಗಿ ಈತ ತುಂಬಾ ಸ್ಮಾರ್ಟ್. ಎಷ್ಟರ ಮಟ್ಟಕ್ಕೆ ಅಂದ್ರೆ ಈ ನರಿ ಬುದ್ಧಿ ಅಂತಾರಲ್ಲ, ಆ ತರದ ಬುದ್ಧಿ. ಎಲ್ಲಿ ಹೆಂಗಿರ್ಬೇಕು, ಎಷ್ಟು ಮಾತಾಡ್ಬೇಕು, ಯಾರ ಹತ್ರ ಹೇಗ್ ಕೆಲಸ ತಗೋಬೇಕು, ಇದೆಲ್ಲ ತುಂಬಾ ಚೆನ್ನಾಗಿ ಅವನಿಗೆ ಗೊತ್ತಿರುತ್ತೆ. ಸೊ ಈ ತರ ಅವನು ತುಂಬಾ ಮಾತಿನಲ್ಲಿ ನಿಪುಣನಾಗಿರ್ತಾನೆ. ಈ ತರ ಎಲ್ಲದ್ರಿಂದನೂ ಅವನು ಕಾಲೇಜ್ ನಲ್ಲಿ ತುಂಬಾ ಹೆಸರುವಾಸಿ ಆಗಿರ್ತಾನೆ. ಸೊ ಕೆಲವೊಂದೊಂದ್ಸಲ ನಾವು ತುಂಬಾ ಹೆಸರುವಾಸಿ ಆದಾಗ ಅಥವಾ ತುಂಬಾ ಫೇಮ್ ಇದ್ದಾಗ ನಮ್ಗೆ ಅನ್ಸೋದೇನು ಅಂದ್ರೆ, ನನ್ನ ಜನ ನಂಬ್ತಾರೆ, ನಾನು ಅವ್ರಿಗೋಸ್ಕರ ಏನಾದ್ರು ಮಾಡ್ಬೇಕು ಅನ್ನೋದು ಒಂದು ಥಾಟ್. ಇನ್ನೊಂದು ಥಾಟ್, ಜನ ಎಲ್ಲ ನಂಬ್ತಾರೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ತರ ಒಂದು ಥಾಟ್. ಸೊ ಇವನಿಗೆ ಬಂದಿದ್ದು ಎರಡನೇದು ಅಡಾಸಿಟಿ ಬಂತು. ದುರಂಕಾರ ತುಂಬ್ಕೊಂಡ್ಬಿಟ್ಟಿರ್ತಾನೆ ಅವನು. ಸೊ ಒಂದು ರಿವಾಲ್ವರ್ ಕೂಡ ಇಟ್ಕೊಂಡಿರ್ತಾನೆ, ಎಲ್ಲಾರನ್ನೂ ಎದುರಿಸ್ತಿರ್ತಾನೆ. ಸೊ ಹೀಗಿದ್ದವನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಜಾಯಿನ್ ಆಗಿ ನೈನಾ ಅಲ್ಲ ಪರಿಚಯ ಆದ ನಂತರ 1993ರಲ್ಲಿ ನೈನಾ ಮತ್ತೆ ಸುಶೀಲ್ ಇಬ್ರು ಮದ್ವೆ ಆಗ್ತಾರೆ. ಅದು ಎಷ್ಟು ಕ್ಲೋಸ್ ರಿಲೇಟಿವ್ಸ್ ಗಳ ಜೊತೆ ಅಂತ ಅಂದ್ರೆ, ಅವನ ಮನೆಯವರು ಮತ್ತೆ ಅವಳ ಮನೆಯವರು, ಅಷ್ಟು ಜನನ ಬಿಟ್ಟು ಇನ್ಯಾವುದೇ ಒಬ್ಬ ಫ್ರೆಂಡ್ಸ್ ಇಲ್ಲ, ಇನ್ಯಾವುದೇ ಒಬ್ಬ ಎಕ್ಸ್ಟೆಂಡೆಡ್ ರಿಲೇಟಿವ್ಸ್ ಇಲ್ಲ. ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಯಾರೋ ನಮ್ಮ ಅಜ್ಜಿ ಕಡೆಯವರು, ತಾತನ ಕಡೆಯವರು, ಈ ತರದವ್ರು ಒಬ್ರು ಇಲ್ಲ. ಅಲ್ಲಿದ್ದವರು ಅವ್ರ ಪೇರೆಂಟ್ಸ್, ಇವ್ರ ಪೇರೆಂಟ್ಸ್ ಅಷ್ಟೇ. ತುಂಬಾ ಪ್ರೈವೇಟ್ ಆಗಿ ಅವರಿಬ್ರು ಮದ್ವೆ ಆಗ್ತಾರೆ. ಅದಾದ್ಮೇಲೆ ಎಲ್ಲರಿಗೂ ಆತ ಹೇಳುವಂತ ಒಂದು ಮಾತು ಅಂದ್ರೆ, ನಾನು ಈಗ್ಲೇ ಮದ್ವೆ ಆಗಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗ್ಕೊಡ್ದು. ಗೊತ್ತಾದ್ರೆ ಅದು ನನ್ನ ಪೊಲಿಟಿಕಲ್ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ ಅಂತ ಆತ ಎಲ್ಲಾರನ್ನೂ ಕನ್ವಿನ್ಸ್ ಮಾಡ್ತಾನೆ. ಮುಖ್ಯವಾಗಿ ನೈನಾ ಕನ್ವಿನ್ಸ್ ಆಗ್ತಾಳೆ. ಯಾಕೆಂದ್ರೆ ಅವಳಿಗೂ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿರುತ್ತೆ, ಆಕೆಗೂ ಪಾಲಿಟಿಕ್ಸ್ ಏನು ಹೆಂಗೆ ಅನ್ನೋದು ಗೊತ್ತಿದ್ದ ಕಾರಣದಿಂದ ಆಕೆ ಸರಿ ಆಯ್ತು, ನಿನ್ನ ಇಷ್ಟದಾಗೆ ಆಗ್ಲಿ ಅಂತ ಹೇಳಿ ಆಕೆ ಕೂಡ ಸುಮ್ಮನೆ ಆಗ್ತಾಳೆ. ಇದಾದ ನಂತರ ಅವರಿಬ್ರು ದೆಹಲಿಯ ಗೋಲ್ ಮಾರ್ಕೆಟ್ ನಲ್ಲಿ ಒಂದು ಅಪಾರ್ಟ್ಮೆಂಟ್ ನ ಬಾಡಿಗೆಗೆ ತಗೊಂಡು ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಅವರಿಬ್ರು ತುಂಬಾ ಚೆನ್ನಾಗಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಚೆನ್ನಾಗಿರುತ್ತೆ, ಎಲ್ಲಾ ಚೆನ್ನಾಗಿ ನಡೀತಾ ಇರುತ್ತೆ. ದಿನ ಕಳೆದಂತೆ ಅವರಿಬ್ಬರ ಮಧ್ಯೆ ವೈಮನಸ್ಯ ಶುರುವಾಗುತ್ತೆ. ಸುಶೀಲ್ 4 ಜನದ ಹತ್ರ ಮದುವೆ ಆಗಿದ್ದೀನಿ ಅಂತ ಹೇಳ್ಕೊಂಡ್ರೆ, ತನಗೆ ಸಿಕ್ಕಂತ ತನಗೆ ಪರಿಚಯ ಇರುವಂತ ಹೆಣ್ಮಕ್ಳ ಜೊತೆ ತುಂಬಾ ಹೆಗ್ಗು ಸಿಗ್ಗಿಲ್ದೆ ಓಡಾಡೋದಕ್ಕೆ ಶುರು ಮಾಡ್ತಿರ್ತಾನೆ. ಜೊತೆಲಿ ಗೊತ್ತಿಲ್ದಿರೋ ಹೆಣ್ಮಕ್ಳಿಗೆ ಅದು ಸಹಾಯ ಮಾಡ್ತೀನಿ, ಇದು ಸಹಾಯ ಮಾಡ್ತೀನಿ ಅಂತ ಅವ್ರ ಜೊತೆ ಓಡಾಡೋದು. ಸೊ ಹೇಳ್ಬೇಕು ಅಂದ್ರೆ, ಬೇಸಿಕಲಿ ಹೇಳ್ಬೇಕಂದ್ರೆ ಅವನಿಗೆ ಮಲ್ಟಿಪಲ್ ಅಫೇರ್ಸ್ ನ ಇಟ್ಕೊಂಡು ಆಚೆ ಅವನು ಓಡಾಡ್ತಿರ್ತಾನೆ. ಅದೇ ಮನೇಲಿದ್ದ ನೈನಾ ಸಹಾನಿಯನ್ನ ಎಷ್ಟು ಅವನು ಕಂಟ್ರೋಲ್ಡ್ ಆಗಿ ಇಡ್ತಾನೆ ಅಂತ ಅಂದ್ರೆ, ಆತ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ನೈನಾ ಸಹಾನಿಗೆ ಮನೆಯಿಂದ ಆಚೆ ಹೋಗ್ಬಾರ್ದು ಅಂತ ತಾಕೀತ್ ಮಾಡಿ ಬೀಗವನ್ನ ಹಾಕಿ ಆತ ಹೋಗ್ತಿರ್ತಾನೆ. ಕೆಲವೊಂದು ಸಲ ಮನೆ ಕೆಲಸದವ್ರಿಗೆ ನೈನಾ ಸಹಾನಿಯನ್ನ ನೋಡ್ಕೊಳ್ಳಿ, ನೈನಾ ಸಹಾನಿ ಮೇಲೆ ಕಣ್ಣಿರ್ಲಿ ಅಂತ ಹೇಳ್ಬಿಟ್ಟು ಅವನು ಹೋಗ್ತಿರ್ತಾನೆ. ಅಷ್ಟು ಪಾಸಿಟಿವ್ನೆಸ್ ಅವನಿಗೆ ಹೆಂಡತಿ ಮೇಲೆ ಇರುತ್ತೆ. ಇವನ್ ಬೇಕಾದ್ರೆ ಮಾಡ್ಕೊಂಡ್ ಬರ್ಬೋದು ಬೇಕಾದ ಕೆಲ್ಸಗಳನ್ನ, ಆದ್ರೆ ನೈನಾ ಮಾತ್ರ ಆಚೆ ಹೋಗ್ಕೊಡ್ದು, ಯಾರ ಹತ್ರನೂ ಬೆರಿ ಕೊಡ್ದು, ಇದು ಅವನ ಒಂದು ಕಂಡೀಷನ್ ಆಗಿರುತ್ತೆ. ಸೊ ನಾನು ಆಗ್ಲೇ ಹೇಳ್ದಾಗೆ ನೈನಾ ಒಬ್ಳು ತುಂಬಾ ಸ್ಟ್ರಾಂಗ್ ಆಗಿರುವಂತ, ತುಂಬಾ ಓಪನ್ ಮೈಂಡೆಡ್ ಗರ್ಲ್ ಆಗಿರ್ತಾಳೆ. ಅವಳು ಈ ತರದ ಜೀವನಕ್ಕೆ ಅವಳು ರೆಡಿ ಇರೋದಿಲ್ಲ. ಸೊ ತುಂಬಾ ಅವಳಿಗೆ ಸಫೋಕೇಟ್ ಆಗಕ್ಕೆ ಶುರುವಾಗುತ್ತೆ. ಅಲ್ಲಿ ಆ ಮನೇಲಿ ಇರೋದಾಗಿರ್ಬೋದು, ಆ ರಿಲೇಶನ್ಶಿಪ್ ಅಲ್ಲಿ ಇರೋದಾಗಿರ್ಬೋದು, ಅವಳಿಗೆ ಹಿಂಸೆ ಆಗೋದಕ್ಕೆ ಶುರುವಾಗುತ್ತೆ.
ಆಕೆ ನಿಧಾನವಾಗಿ ಏನಾದ್ರೂ ಮಾಡ್ಲೇಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಆಕೆ ನಾನು ಇಲ್ಲಿಂದ ಆಸ್ಟ್ರೇಲಿಯಾಗ ಹೋಗಿ ಅಲ್ಲಿ ನನ್ನ ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ನ ಶುರು ಮಾಡ್ಬೇಕು, ಅಲ್ಲಿಂದ ನನ್ನ ಜೀವನ ಸರಿ ಹೋಗುತ್ತೆ, ಫಸ್ಟ್ ನಾನು ಸುಶೀಲ್ನ ಬಿಟ್ಟು ಆಸ್ಟ್ರೇಲಿಯಾಗೆ ಹೋಗ್ಬೇಕು ಅಂತ ಅನ್ಕೋತಾಳೆ. ಸೊ ಅದಕ್ಕೋಸ್ಕರ ಯಾರ್ದಾದ್ರೂ ಸಹಾಯ ಬೇಕು, ನನ್ನ ಮನೇಲೆ ಇದ್ಕೊಂಡು ನಾನು ಏನು ಮಾಡಕ್ಕಾಗಲ್ಲ, ನನ್ಗೆ ಯಾರಾದ್ರೂ ಸಹಾಯ ಬೇಕು. ಸೊ ಸಹಾಯಕ್ಕೆ ನಾನು ಯಾರನ್ನ ಕೇಳ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳ ಮನ್ಸಿಗೆ ಅವಳ ತಲೆಗೆ ಬರೋದು ಮತ್ಲೂಬ್ ಕರೀಂ ಅಂತ. ಈತ ಕಾಂಗ್ರೆಸ್ ಪಾರ್ಟಿಯ ಆಫೀಸ್ ನಲ್ಲೇ ಕೆಲಸ ಮಾಡ್ತಿರ್ತಾನೆ. ನೈನಾ ಸಹಾನಿ ಮತ್ತೆ ಸುಶೀಲ್ಗೆ ಕೂಡ ಆತ ಪರಿಚಯ ಇರ್ತಾನೆ. ಇವನ ಜೊತೆಯಲ್ಲಿ ಅವಳು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಬೇಸಿಕಲಿ ನೈನಾ ಮತ್ಲೂಬ್ಗೆ ಫೋನ್ ಮಾಡೋದು ಏನಕ್ಕೆ ಅಂದ್ರೆ, ನನಗೆ ಈ ರಿಲೇಶನ್ಶಿಪ್ ಅಲ್ಲಿ ನನಗೆ ಹಿಂಸೆ ಆಗ್ತಾ ಇದೆ, ನಾನು ಈ ರಿಲೇಶನ್ಶಿಪ್ ಇಂದ ಆಚೆ ಬರ್ಬೇಕು, ನಾನು ಆಸ್ಟ್ರೇಲಿಯಾಗ ಹೋಗ್ಬೇಕು, ಅಲ್ಲಿ ನನ್ನದೇ ಬಿಸ್ನೆಸ್ ನ ಶುರು ಮಾಡ್ಬೇಕು, ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋದನ್ನ ಕರೀಂ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅವಾಗ ಕರೀಂಗೆ ಈ ತರದ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕಿಂತ ಈಕೆ ಆಚೆ ಹೋಗಿ ಏನೋ ಚೆನ್ನಾಗಿರ್ಲಿ ಅನ್ನೋ ಒಳ್ಳೆ ಉದ್ದೇಶದಿಂದ ಅವನು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇದು ಸುಶೀಲ್ಗೆ ಗೊತ್ತಾಗದೇ ಇರ್ಲಿಲ್ಲ. ತುಂಬಾ ಬೇಗನೆ ಸುಶೀಲ್ಗೆ ಈ ವಿಷಯದ ಬಗ್ಗೆ ಗೊತ್ತಾಗುತ್ತೆ, ಕರೀಂ ಮತ್ತೆ ನೈನಾ ಮಾತಾಡ್ತಾ ಇದ್ದಾರೆ ಅಂತ. ಅವನ ರಕ್ತ ಕುದಿಯೋದಕ್ಕೆ ಶುರುವಾಗುತ್ತೆ. ಯಾಕೆ ಅಂದ್ರೆ ಕರೀಂ ಒಂದು ಕಾಲದ ನೈನಾಳ ಎಕ್ಸ್ ಬಾಯ್ ಫ್ರೆಂಡ್ ಆಗಿರ್ತಾನೆ. ಸುಶೀಲ್ ಈಕೆಯನ್ನ ಪ್ರೀತಿಸೋದಕ್ಕಿಂತ ಮುಂಚೆ ನೈನಾ ಮತ್ತೆ ಕರೀಂ ಇಬ್ರು ಪ್ರೀತಿ ಮಾಡ್ತಿರ್ತಾರೆ. ಆದ್ರೆ ಈತ ಮುಸ್ಲಿಂ, ಈಕೆ ಹಿಂದೂ. ಈ ಜಾತಿ ಕಾರಣದಿಂದ ಅವರಿಬ್ರು ಒಟ್ಟಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಬೇರೆ ಆಗಿರ್ತಾರೆ, ಬಟ್ ಸ್ಟಿಲ್ ಅವ್ರು ಒಂದು ಹೆಲ್ದಿ ರಿಲೇಶನ್ಶಿಪ್ ನ, ಒಂದು ಹೆಲ್ದಿ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ತಾರೆ. ಸೊ ಕರೀಂಗೆ ಕೂಡ ಮದ್ವೆ ಆಗಿರುತ್ತೆ. ಆತ ಕೂಡ ತನ್ನ ಗೆಳತಿ ಸಂಬಂಧದಲ್ಲಿ ಆಕೆ ಏನೋ ಸಮಸ್ಯೆಗಳಲ್ಲಿ ಇದ್ದಾಳೆ, ಆಕೆ ಸಂಬಂಧಗಳು ಸರಿಗಿಲ್ಲ, ಸೊ ನಾನು ಆಕೆಗೆ ಆದಷ್ಟು ಸಹಾಯ ಮಾಡಿ ಆಕೆಗೆ ಏನೋ ಹೆಲ್ಪ್ ಆಗ್ಬೋದು ಅನ್ನೋ ತರದಲ್ಲಿ ಕರೀಂ ಕೂಡ ನೈನಾಗೆ ಹೆಲ್ಪ್ ಮಾಡ್ತಿರ್ತಾನೆ. ಇದು ಸುಶೀಲ್ಗೆ ತಡ್ಕೊಳಕ್ ಆಗೋದಿಲ್ಲ. ನೈನಾ ಕೂಡ ಕರೀಂ ಜೊತೆ ಗಂಟೆಗಟ್ಲೆ ಫೋನಲ್ಲಿ ಮಾತಾಡ್ತಿರ್ತಾಳೆ. ಅದಾದ್ಮೇಲೆ ಆಚೆ ಹೋಗಿ ಅವಳನ್ನ ಮೀಟ್ ಮಾಡ್ಕೊಂಡ್ ಬರೋದು ಇದೆಲ್ಲ ನಡೀತಾ ಇರುತ್ತೆ. ಈಗ ಗಂಟೆಗಟ್ಲೆ ಮಾತಾಡೋದು, ಆಚೆ ಹೋಗಿ ಅವ್ನ ಮೀಟ್ ಮಾಡ್ಕೊಂಡ್ ಬರೋದು, ಇದೆಲ್ಲ ಮನೆಯ ಕೆಲಸದವರಿಂದ ಅಥವಾ ಇವನೇ ಕೆಲವೊಂದು ಜನಗಳನ್ನ ಇಟ್ಟಿರ್ತಾನೆ, ಅವ್ರ ಮೂಲಕ ಸುಶೀಲ್ಗೆ ಗೊತ್ತಾಗ್ತಿರುತ್ತೆ. ಇವನ್ಗೆ ಸಿಟ್ಟು ಬರ್ತಿರುತ್ತೆ. ಅವರ ಸಂಬಂಧವನ್ನ ಅವನ್ಗೆ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಇವನು ಬೇಕಾದ್ ಮಾಡ್ಕೊಂಡ್ ಬರ್ಬೋದು, ಆದ್ರೆ ಹೆಂಡತಿಯ ಈ ಒಂದು ಬೋಲ್ಡ್ ಸ್ಟೆಪ್ ಅವನ್ಗೆ ನುಂಗಲಾರದ ಬಿಸಿ ತುಪ್ಪ ಆಗಿರುತ್ತೆ. ಸೊ ಇದಕ್ಕೆ ಏನಾದ್ರೂ ಮಾಡ್ಲೇಬೇಕು ಅಂತ ಸುಶೀಲ್ ಕಾಯ್ತಿರ್ತಾನೆ. ಅವತ್ತು 1995 ಜುಲೈ 2 ಅವತ್ತು ನೈನಾ ಫೋನ್ ಅಲ್ಲಿ ಮಾತಾಡ್ತಿರ್ತಾಳೆ. ಸುಶೀಲ್ ಆಚೆಯಿಂದ ಬರ್ತಾನೆ. ಬಂದ ತಕ್ಷಣ ನೈನಾ ಫೋನ್ ನ ಕಟ್ ಮಾಡ್ತಾಳೆ. ಕಟ್ ಮಾಡ್ಬಿಟ್ಟು ಅವನ್ಗೆ ನೀರ್ ಬೇಕಾ ಏನಾದ್ರು ಬೇಕಾ ಅನ್ನೋ ತರ ನಾರ್ಮಲ್ ಆಗಿ ಅವನ ಜೊತೆ ಬಿಹೇವ್ ಮಾಡಿ ಆ ರೂಮ್ ನಿಂದ ಆಚೆ ಹೋಗ್ತಾಳೆ. ಅವಳು ಆಚೆ ಹೋಗಿದ ತಕ್ಷಣ ಇವನು ಬಂದು ಲ್ಯಾಂಡ್ ಲೈನ್ ಅಲ್ಲಿ ರೀಡೈಲ್ ಬಟನ್ ನ ಪ್ರೆಸ್ ಮಾಡ್ತಾನೆ. 1995 ಮೊಬೈಲ್ಗಳು ಅಷ್ಟಾಗಿ ಇಲ್ಲದೆ ಇರೋ ಕಾರಣ ಎಲ್ಲಾರ ಮನೆಯಲ್ಲೂ ಲ್ಯಾಂಡ್ ಲೈನ್ ತುಂಬಾ ಇರ್ತಾ ಇತ್ತು. ಸೊ ಅವ್ರ ಮನೇಲಿ ಕೂಡ ಲ್ಯಾಂಡ್ ಲೈನ್ ಇತ್ತು. ಆ ಲ್ಯಾಂಡ್ ಲೈನ್ ಅಲ್ಲಿ ರೀಡೈಲ್ ಬಟನ್ ನ ಪ್ರೆಸ್ ಮಾಡ್ತಾನೆ. ರೀಡೈಲ್ ಬಟನ್ ಒತ್ತಿದ ತಕ್ಷಣ ಆ ಕಡೆಯಿಂದ ಕರೀಂ ಆನ್ಸರ್ ಮಾಡ್ತಾನೆ ಫೋನ್ ನ. ಇದರಿಂದ ಅವನಿಗೆ ಸಿಟ್ಟು ನೆತ್ತಿಗೆ ಇರುತ್ತೆ. ಅವನು ತಕ್ಷಣ ನೈನಾ ಜೊತೆ ಜಗಳ ಆಡೋದಕ್ಕೆ ಶುರು ಮಾಡ್ತಾನೆ. ಜಗಳ ಆಡ್ತಾ ಆಡ್ತಾ ಕೆಲವು ನಿಮಿಷಗಳಲ್ಲಿ ಆತನ ಕೈಯಲ್ಲಿ ರಿವಾಲ್ವರ್ ಬರುತ್ತೆ. ಅವನು 3 ಗುಂಡುಗಳನ್ನ ನೈನಾ ಮೇಲೆ ಶೂಟ್ ಮಾಡ್ತಾನೆ. ಒಂದು ಆಕೆಯ ತಲೆಗೆ ಬೀಳುತ್ತೆ, ಇನ್ನೊಂದು ಆಕೆಯ ಕತ್ತಿಗೆ ಬೀಳುತ್ತೆ, ಇನ್ನೊಂದು ಮಿಸ್ ಆಗಿ ಒಂದು ಎಸಿ ಡಕ್ಟ್ ಬೀಳುತ್ತೆ. ಸೊ ಅದೇ ಕ್ಷಣಕ್ಕೆ ಅದೇ ಸ್ಪಾಟ್ ಅಲ್ಲಿ ನೈನಾ ಸತ್ತೋಗ್ತಾಳೆ. ಸತ್ತ ನಂತರ ಇವನ ಸಿಟ್ಟು ಶಾಂತವಾಗುತ್ತೆ. ಅದಾದ್ಮೇಲಿಂದ ಯಪ್ಪ ನಾ ಏನ್ ಮಾಡಿದ್ನೋ ಮಾರಾಯ ಅಂತ ಅವಾಗ ಅವನಿಗೆ ಗಾಬರಿ ಆಗೋದಕ್ಕೆ ಶುರುವಾಗುತ್ತೆ. ಏನ್ ಮಾಡ್ಬೋದು, ಈಕೆಯ ದೇಹವನ್ನ ನಾನು ಎಲ್ಲಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಆಕೆಯ ದೇಹವನ್ನ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ರ್ಯಾಪ್ ಮಾಡಿ ಒಂದು ಬೆಡ್ಶೀಟ್ ನಲ್ಲಿ ಸುತ್ತಬಿಟ್ಟು ಕಾರ್ ಒಳಗಡೆ ಇಟ್ಕೊಂಡು ಯಮುನಾ ನದಿಯ ಕಡೆಗೆ ಹೋಗ್ತಾನೆ. ಫಸ್ಟ್ ಪ್ಲಾನ್ ಏನಾಗಿರುತ್ತೆ, ನದಿಯಲ್ಲಿ ಹೆಣವನ್ನ ಬಿಸಾಕ್ಬಿಡೋಣ, ನೋಡ್ಕೊಳ್ಳೋಣ ಆಮೇಲೆ ಏನ್ ಬರುತ್ತೆ ಅದನ್ನ ಅನ್ನೋ ತರ ಅವನು ಹೋಗಿರ್ತಾನೆ. ಆದ್ರೆ ನಂತರ ಆ ಯಮುನಾ ನದಿ ಹತ್ರ ತುಂಬಾ ಜನ ಇರ್ತಾರೆ. ಜೊತೆಲಿ ಇವನು ಪೊಲಿಟಿಕಲಿ ತುಂಬಾ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರ್ತಾನೆ. ಅವನು 4 ಜನಕ್ಕೆ ಗೊತ್ತಿರ್ತಾನೆ, 4 ಜನ ನನ್ನ ಕಂಡಿಡಿಬಹುದು ಅಲ್ಲಿರೋದ್ರಲ್ಲಿ ಯಾರಾದ್ರೂ ಅಂತ. ಆ ಹೆದರಿಕೆ ಮೇಲೆ ಅಲ್ಲಿಂದ ಆತ ಬೇಡ, ಈ ಪ್ಲಾನ್ ವರ್ಕ್ ಆಗಲ್ಲ ಅಂತ ಅವನ ಅಲ್ಲಿಂದ ಬರ್ತಾನೆ. ಅಲ್ಲಿಂದ ಆತ ಸ್ಟ್ರೇಟ್ ಆಗಿ ಬರೋದು ಅವನದ್ದೇ ಆದ ರೆಸ್ಟೋರೆಂಟ್ಗೆ. ಪೊಲಿಟಿಕಲ್ ಇಂಟ್ರೆಸ್ಟ್ ಇರುವಂತವನಾಗಿದ್ರು ಸೈಡ್ ಅಲ್ಲಿ ಏನಾದ್ರೂ ಒಂದು ಬಿಸ್ನೆಸ್ ಇರಬೇಕು ಅಂತ ಹೇಳ್ಬಿಟ್ಟು ಅವನ ಫ್ರೆಂಡ್ ಕೇಶವ್ ಪ್ರಸಾದ್ ಅನ್ನೋ ಜೊತೆ ಸೇರ್ಕೊಂಡು ರೆಸ್ಟೋರೆಂಟ್ ನ ನಡೆಸ್ತಾ ಇರ್ತಾನೆ. ಸೊ ಅವನದ್ದೇ ಹೋಟೆಲ್ಗೆ ಅವನು ಬರೋ ಅಷ್ಟರಲ್ಲಿ ರಾತ್ರಿ 10 ಕಾಲ ಆಗಿರುತ್ತೆ. ಅವಾಗ ಬಂದವನ್ಗೆ ನೋಡ್ತಾನೆ ಹೋಟೆಲ್ ಅಲ್ಲಿ ಇನ್ನೂ ಸ್ವಲ್ಪ ಕೆಲವೊಂದು ಜನಗಳಿರ್ತಾರೆ. ಸೊ ಅವನು ಕೇಶವ್ ಹತ್ರ ಹೋಗ್ಬಿಟ್ಟು ರೆಸ್ಟೋರೆಂಟ್ ಕ್ಲೋಸ್ ಆಯ್ತು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕಳಿಸ್ಬಿಡು, ಇನ್ಯಾರಿಗೂ ಸರ್ವಿಸ್ ನ ಕೊಡ್ಬೇಡ ಅಂತ ಹೇಳ್ತಾನೆ. ಸೊ ಆಯ್ತು
ಅಂತ ಹೇಳ್ಬಿಟ್ಟು ಕೇಶವ್ ಎಲ್ಲಾರ್ನು ಹೋಟೆಲ್ ನ ಖಾಲಿ ಮಾಡಿಸ್ತಾನೆ. ಅದಾದ್ಮೇಲಿಂದ ಬಾಗ್ಲ ಹಾಕಿ ಬಂದು ಸುಶೀಲ್ ಹತ್ರ ಕುತ್ಕೊಂಡು ಏನಾಯ್ತು ಅಂತ ಕೇಳಿದಾಗ ಅವನು ಸುಶೀಲ್ ಕೇಶವ್ ಮುಂದೆ ಕನ್ಫ್ಯೂಸ್ ಮಾಡ್ಕೋತಾನೆ. ನಾನು ಈ ತರ ನನ್ನ ಹೆಂಡತಿಯನ್ನ ಸಾಯಿಸಿದೀನಿ, ಆಕೆ ಹೆಣ ಡಿಕ್ಕಿಯಲ್ಲಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಕೇಳಿದಾಗ ಕೇಶವ್ಗೆ ಅವನಿಗೂ ಜೀವ ಬಾಯಿಗೆ ಬಂದ ಹಾಗಾಗುತ್ತೆ. ಬಟ್ ಸ್ಟಿಲ್ ಸುಶೀಲ್ ಪೊಲಿಟಿಕಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಜೊತೆಲಿ ಅವನ ಹೋಟೆಲ್ ನ ಪಾರ್ಟ್ನರ್ ಕೂಡ ಆಗಿರ್ತಾನೆ. ಏನಾದ್ರೂ ಮಾಡಿ ಅವನಿಗೆ ಸಹಾಯ ಮಾಡ್ಲೇಬೇಕು ಅನ್ನೋ ಅಂತ ಒಂದು ಮುಲಾಜ್ನಲ್ಲಿ ಸಿಕ್ಕಿ ಕೇಶವ್ ಸರಿ ಆಯ್ತು, ನಾವೊಂದ್ ಕೆಲ್ಸ ಮಾಡೋಣ, ಆಕೆಯ ದೇಹವನ್ನ ತಂದೂರ್ಗ್ ಹಾಕಿ ಬೇಯಿಸ್ಬಿಡೋಣ, ಅಲ್ಲಿ ಸುಟ್ಟು ಹಾಕ್ಬಿಡೋಣ ಅಂತ ಅವರಿಬ್ರು ಡಿಸೈಡ್ ಮಾಡ್ತಾರೆ. ಸೊ ಡಿಸೈಡ್ ಮಾಡಿ ಆಕೆಯ ದೇಹವನ್ನ ತಂದೂರ್ ಕಡೆ ತಗೊಂಡ್ಬರ್ತಾರೆ. ಆದ್ರೆ ತಂದೂರು ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ, ಅದೊಂಥರ ಕ್ಲೇ ಪಾಟ್ ತರ ಇರುತ್ತೆ, ಒಂಥರ ಅಂಡೆ ತರ ಇರುತ್ತೆ ಅಂತ ಅನ್ಕೋಬಹುದು. ಅದ್ರಲ್ಲಿ ಅದ್ರದ್ದು ಬಾಯಿ ಇರುತ್ತಲ್ಲ ಅದು ತುಂಬಾ ಚಿಕ್ಕದಾಗಿರುತ್ತೆ. ಬರ್ತಾ ಬರ್ತಾ ಸ್ವಲ್ಪ ಬ್ರಾಡ್ ಆಗ್ಬೋದು, ಅಥವಾ ಸ್ಟ್ರೇಟ್ ಡ್ರಮ್ ತರಾನು ಮಾಡಿರ್ತಾರೆ. ಸೊ ಅವರು ಅದ್ರೊಳಗಡೆ ರೊಟ್ಟಿ ಬೇಯಿಸೋದಾಗಿರ್ಬೋದು, ತಂದೂರಿ ರೋಟಿಗಳನ್ನ ಬೇಯಿಸೋದಾಗಿರ್ಬೋದು, ಅಥವಾ ತಂದೂರಿ ಚಿಕನ್ ಆ ತರದನ್ನ ಬೇಯಿಸೋದಾಗಿರ್ಬೋದು, ಈ ತರ ಕೆಲಸಗಳನ್ನ ಮಾಡ್ತಿರ್ತಾರೆ. ಒಳಗಡೆ ಕೆಂಡ ಹಾಕ್ಬಿಟ್ಟು ಆ ಕೆಂಡದಲ್ಲಿ ಬೇಯಿಸೋ ಅಂತ ಒಂದು ಟೆಕ್ನಿಕ್ ಇದು ತಂದೂರ್ ಅನ್ನೋದು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಆ ತಂದೂರ್ನ ಬಾಯಿ ಏನಿರುತ್ತೆ ತುಂಬಾ ಚಿಕ್ಕದಿರುತ್ತೆ. ಈ ನೆನಾಳ ದೇಹವನ್ನ ಒಂದೇ ಸಲ ಅದ್ರಲ್ಲಿ ಫಿಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಸುಶೀಲ್ ಮಾಡೋದೇನು ಅಂದ್ರೆ ಆಕೆಯ ದೇಹವನ್ನ ಪೀಸ್ ಮಾಡ್ತಾನೆ. ಪೀಸ್ ಮಾಡಿ ಎಲ್ಲಾ ಪೀಸ್ಗಳನ್ನು ಆ ತಂದೂರ್ನೊಳಗಡೆ ಹಾಕ್ತಾರೆ. ನಂತರ ಅಲ್ಲಿದ್ದಂತ ಪೇಪರು, ಕಾರ್ಡ್ಬೋರ್ಡು, ಅವರು ಹಳೆ ಪಾರ್ಟಿ ಬ್ಯಾನರ್ಗಳು, ಅದು ಇದು ಎಲ್ಲಾ ತಂದು ಅದ್ರೊಳಗಡೆ ತುಂಬಿ 1-2-3 ಲೀಟರ್ ತುಪ್ಪನೂ ತಂದು ಅದ್ರೊಳಗಡೆ ಸುರಿದು ಬೆಂಕಿಯನ್ನ ಹಚ್ತಾರೆ. ಸಡನ್ ಆಗಿ ಇಷ್ಟೆಲ್ಲಾನು ಆ ತಂದೂರೊಳಗಡೆ ಉರಿಯೋದಕ್ಕೆ ಶುರುವಾಗುತ್ತೆ. ಬೆಂಕಿ ತುಂಬಾ ಜೋರಾಗ್ಬಿಡುತ್ತೆ. ಅವ್ರ ಬಿಲ್ಡಿಂಗ್ ಏನಿರುತ್ತೆ ಆ ಬಿಲ್ಡಿಂಗ್ ಇಂದ ಮೇಲ್ಗಡೆಗೂ ಕೂಡ ಬೆಂಕಿ ಕಾಣೋದಕ್ಕೆ ಶುರುವಾಗುತ್ತೆ. ಬೀಟ್ಗೆ ಅಂತ ಪೊಲೀಸ್ನವರು, ಪೆಟ್ರೋಲಿಂಗ್ಗೆ ಅಂತ ಪೊಲೀಸ್ನವರು ಓಡಾಡ್ತಿರ್ತಾರೆ, ಅವ್ರಿಗೆ ಕೂಡ ಈ ಬೆಂಕಿ ಕಾಣಿಸುತ್ತೆ. ಸೊ ಇಲ್ಲಿ ಕೇಶವ್ನ ಅವನು ತಂದೂರ್ ಹತ್ರ ನಿಲ್ಲಿಸ್ತಾನೆ. ನೀನು ಯಾವ್ದೇ ಕಾರಣಕ್ಕೂ ಬೆಂಕಿ ಆರು ಹೋಗ್ತಾ ಇರೋ ಹಾಗೆ ನೀನು ಇಲ್ಲೇ ನಿಂತ್ಕೊಂಡು ಅದನ್ನ ಉರಿಸ್ತಾ ಇರು ಅಂತ ಹೇಳಿ ಕೇಶವ್ನ ಅಲ್ಲಿ ನಿಲ್ಲಿಸ್ತಾನೆ. ಈತ ಸುಶೀಲ್ ಗೇಟ್ ಕಡೆ ಹೋಗಿ ನಿಂತ್ಕೋತಾನೆ. ಯಾರಾದ್ರೂ ಬರ್ತಾರ ಅಂತ ಅವನು ಅಲ್ಲಿ ಕಾಯ್ತಾ ಇರ್ತಾನೆ. ಸೊ ಅಲ್ಲಿಗೆ ಪೆಟ್ರೋಲಿಂಗ್ಗೆ ಅಂತ ಬಂದಂತ 2 ಪೊಲೀಸ್ ಕಾನ್ಸ್ಟೇಬಲ್, ಅದರಲ್ಲಿ ಅಬ್ದುಲ್ ಕುಂಜ್ ಮತ್ತೆ ಚಂಡೇರ್ ಪಾಲ್ ಅನ್ನೋ ಅಂತ 2 ಪೊಲೀಸ್ ಕಾನ್ಸ್ಟೇಬಲ್ಸ್ ಅಲ್ಲಿ ಬೀಟ್ಗೆ ಅಂತ ಬಂದವರು. ಅವ್ರಿಗೂ ಕೂಡ ಅದು ಬೆಂಕಿ ಕಾಣಿಸುತ್ತೆ. ಅವ್ರು ಬಂದು ಒಳಗಡೆ ಬರಕ್ಕೆ ಅಂತ ನೋಡ್ತಾರೆ. ಆದ್ರೆ ಗೇಟ್ ನಲ್ಲೇ ಸುಶೀಲ್ ಅವ್ರನ್ನ ತಡೆದ್ಬಿಟ್ಟು ಏನಾಯ್ತು ಅಂತ ಕೇಳ್ತಾರೆ. ಅವಾಗ ಹಿಂದೆ ಏನೋ ಬೆಂಕಿ ಹುರಿದಂಗ ಅನಿಸ್ತಾ ಇದೆ, ಅದು ಬೇರೆ ಕಡೆಗೆಲ್ಲ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ, ಏನದು ನೋಡೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ. ಅವಾಗ ಸುಶೀಲ್ ಹೇಳ್ತಾನೆ, ಅದೆಲ್ಲ ನಮ್ಮ ಹಳೆ ಪಾರ್ಟಿ ಬ್ಯಾನರ್ಗಳನ್ನ ನಾವು ಸುಟ್ಟು ಹಾಕ್ತಾ ಇದೀವಿ, ಸೊ ನೀವು ಯೋಚನೆ ಮಾಡ್ಬೇಡಿ, ಅದು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಸುಮ್ನೆ ಆಗುತ್ತೆ, ಯು ಡೋಂಟ್ ವರಿ ಅನ್ನೋ ತರ ಹೇಳ್ತಾನೆ. ಫಾರ್ ಸಮ್ ರೀಸನ್ಸ್ ಆ ಕಾನ್ಸ್ಟೇಬಲ್ಸ್ ಕೂಡ ಕನ್ವಿನ್ಸ್ ಆಗ್ತಾರೆ. ಆಯ್ತು, ಸ್ವಲ್ಪ ಕಂಟ್ರೋಲ್ ಮಾಡಿ, ಫ್ಲೇಮ್ ನ ತುಂಬಾ ಜಾಸ್ತಿ ಆಗ್ತಾ ಇದೆ, ಅಕ್ಕಪಕ್ಕ ಸ್ಪ್ರೆಡ್ ಆದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೊರಡ್ತಾರೆ. ಇದಾದ್ಮೇಲೆ ಕೂಡ ಬೆಂಕಿ ಇನ್ನಷ್ಟು ದಗದಗ ಅಂತ ಉರಿಯೋದಕ್ಕೆ ಶುರುವಾಗಿರುತ್ತೆ. ಅಲ್ಲೇ ಒಂದು ತರಕಾರಿ ಮಾಡ್ತಿದ್ದಂತ ಹೆಣ್ಮಗಳು, ಆಕೆ ಕೂಡ ಎಲ್ಲಾನು ಕ್ಲೋಸ್ ಮಾಡ್ಕೊಂಡು ಮನೆ ಕಡೆಗೆ ಹೋಗ್ತಿರ್ತಾಳೆ. ಅವಳು ಆ ಬೆಂಕಿಯನ್ನ ನೋಡಿ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಬೆಂಕಿ ಎತ್ಕೊಂಡಿದ್ದೆ ಬೆಂಕಿ ಅಂತ. ಇದರಿಂದ ಅಲ್ಲಿ ಬೀಟ್ ಪೊಲೀಸ್ನವರು ಏನಾಗ್ತಿರ್ಬೋದು ಅಲ್ಲಿ ಅನ್ನೋ ತರ ಅನ್ಕೊಂಡು ನೋಡೇ ಬಿಡೋಣ ಅಂತ ಅಬ್ದುಲ್ ಕುಂಜ್ ಅಂತ ಏನಿರ್ತಾರೆ ಅವರು ಆ ಹೋಟೆಲ್ ನ ಹಿಂಭಾಗದಿಂದ ಬಂದು ಕಾಂಪೌಂಡ್ ಹಾರಿ ಒಳಗೆ ಜಿಗಿತಾರೆ, ಏನಿದೆ ನೋಡೋಣ ಅಂತ. ಸೊ ಅವ್ರಿಗೆ ಜಿಗಿದ ತಕ್ಷಣ ಕಂಡಿದ್ದು ಅದೇ ತಂದೂರು. ಸೊ ಅದ್ ಹೆಂಗಿರುತ್ತೆ ಅಂದ್ರೆ ತಂದೂರು ಹೋಟೆಲ್ ಒಳಗಡೆ ಇರೋದಿಲ್ಲ, ಅದು ಹೋಟೆಲ್ ಇಂದ ಹೊರಗಡೆ ಇರುತ್ತೆ. ಅದೊಂಥರ ಓಪನ್ ಸ್ಪೇಸ್ ಇರುತ್ತೆ. ಒಂದು ಹೋಟೆಲ್ ಹಿಂದ್ಗಡೆ ಒಂದು ಓಪನ್ ಸ್ಪೇಸ್, ದೊಡ್ಡದಾಗಿರೋ ಅಂತ ಒಂದು ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ಅಲ್ಲಿ ತಂದೂರ್ನ ಅವರು ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ದಗದಗ ಅಂತ ಉರಿತಾ ಇರೋ ತಂದೂರು ಅವ್ನ ಕಣ್ಣಿಗೆ ಕಾಣಿಸಿದ ತಕ್ಷಣ ಏನ್ ಉರಿಸ್ತಾ ಇದ್ದೀರಾ ಇಷ್ಟೊಂದು ಈ ತರ ಅಂತ ಅಂದಾಗ, ಪಾರ್ಟಿ ಬ್ಯಾನರ್ಸ್ ಗಳು ಹಳೇದಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಉರಿಸ್ತಾ ಇದೀವಿ ಅನ್ನೋ ತರ ಹೇಳ್ತಾನೆ. ಸೊ ಸ್ವಲ್ಪ ಬೆಂಕಿ ಕಡಿಮೆ ಆದ ತಕ್ಷಣ ಅಬ್ದುಲ್ ಕುಂಜ್ ಏನಿರ್ತಾನೆ ಆತ ಮನುಷ್ಯ ಬಂದು ತಂದೂರೊಳಗಡೆ ನೋಡಿದಾಗ ಅವನ್ಗೆ ಏನೋ ಸುಡ್ತಾ ಇರೋ ತರ ಅನ್ಸುತ್ತೆ. ಅದು ಜಿಂಕೆನ ಅಥವಾ ಕುರಿನ ಏನೋ ದೊಡ್ಡದಾಗಿರೋದು ಸುಡ್ತಾ ಇರೋ ತರ ಅನ್ಸುತ್ತೆ. ತಕ್ಷಣಕ್ಕೆ ಅವನಿಗೆ ಗೊತ್ತಾಗೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ನವ್ರುಗಳು ಕೂಡ ಬರ್ತಾರೆ. ಈತ ಅಬ್ದುಲ್ ಕುಂಜ್ ಇಲ್ಲಿ ಕಾಂಪೌಂಡ್ ಹಾರಿ ಬರೋದಕ್ಕಿಂತ ಮುಂಚೆ ಆತ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿರ್ತಾನೆ. ಸೊ ಪೊಲೀಸ್ನವ್ರು ಕೂಡ ಆ ಜಾಗಕ್ಕೆ ಬರ್ತಾರೆ. ಬಂದು ಕೇಶವ್ ನಿಂತ್ಕೊಂಡಿರ್ತಾನೆ ತಂದೂರ್ನ ಪಕ್ಕದಲ್ಲೇನೆ. ಆತನನ್ನ ಕೇಳಿದಾಗ, ಹೌದು, ನಾವು ಕುರಿನ ತಂದೂರಿಯಲ್ಲಿ ಬೇಯಿಸ್ತಾ ಇದೀವಿ ಅಂತ ಹೇಳ್ತಾನೆ. ಕಾರ್ಡ್ಬೋರ್ಡು, ಅದೇನೇನ್ ಪೇಪರ್ಗಳು, ಬ್ಯಾನರು, ಇದೆಲ್ಲ ಉರಿದ ನಂತರ ಒಂದು ಮಾಂಸ ಸುಡ್ಬೇಕಾದ್ರೆ ಒಂದು ವಾಸನೆ ಬರುತ್ತಲ್ಲ, ಕೆಟ್ಟ ವಾಸನೆ, ಆ ತರದ್ದು ಬರೋದಕ್ಕೆ ಶುರುವಾಗಿರುತ್ತೆ.
ಸೊ ಪೊಲೀಸ್ನವರು ಬಂದವರು ಆ ವಾಸನೆಯನ್ನ ತಡಿಲಾರ್ದೆ ಒಳಗಡೆ ನೋಡಿದಾಗ ಅವ್ರಿಗೂ ಗೊತ್ತಾಗುತ್ತೆ ಅಲ್ಲಿ ಏನೋ ಸುಡ್ತಾ ಇದೆ ಅಂತ. ಕೇಶವ್ ಕೂಡ ಕುರಿ ಸುಡ್ತಾ ಇದೀವಿ, ಒಂದು ಕುರಿಯನ್ನ ತಂದೂರಿ ಒಳಗಡೆ ಹಾಕಿ ಬೇಯಿಸ್ತಾ ಇದೀವಿ, ಸುಡ್ತಾ ಇದೀವಿ ಅಂತ ಹೇಳಿರ್ತಾನೆ. ಸೊ ಆದ್ರೂ ಪೊಲೀಸ್ನವರು ಗಮನ ಇಟ್ಟು ಅದ್ರೊಳಗಡೆ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅದು ಯಾವುದೋ ಮನುಷ್ಯನ ದೇಹ ಅಂತ. ಸೊ ಅವರು ಬೆಂಕಿಯನ್ನ ಪೂರ್ತಿಯಾಗಿ ಆರಿಸಿ ಆ ಒಳಗಡೆ ಇದ್ದಂತ ದೇಹಗಳನ್ನ ಒಂದೊಂದೇ ಭಾಗಗಳನ್ನ ತೆಗೆಯೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲವನ್ನ ಸುಶೀಲ್ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾನೆ. ಆ ತಕ್ಷಣ ಸುಶೀಲ್ ಅಲ್ಲಿಂದ ಪರಾರಿ ಆಗ್ತಾನೆ. ಅದಾದ ನಂತರ ದೇಹ ಯಾರ್ದು ಅಂತ ಕಂಡಿಡಿಯಕ್ ಆಗದೆ ಇರುವಷ್ಟು ಸುಟ್ಟು ಕರಕಲಾಗಿರುತ್ತೆ. ಸುಟ್ಟೋಗಿರುವಂತ ಆ ದೇಹವನ್ನ ಇಟ್ಕೊಂಡು ಇದು ಯಾರ್ದು ಅಂತ ಕಂಡಿಡಿಯೋದಕ್ಕೆ ಪೊಲೀಸ್ನವ್ರಿಗೆ ಕೆಲವು ದಿನಗಳೇ ಬೇಕಾಗ್ತಿತ್ತೇನೋ. ಆದ್ರೆ ಕೇಶವ್ ಅವನು ಪೊಲೀಸ್ನವ್ರ ಮುಂದೆ ನಿಜ ಹೇಳ್ತಾನೆ. ತಂದೂರಿನಲ್ಲಿ ಆಕೆ ದೇಹವನ್ನ ಸುಟ್ಟು ಹಾಕೋದು ಅವನ ಪ್ಲಾನ್ ಆಗಿತ್ತು ಅಂತ ಹೇಳ್ತಾನೆ. ಇದ್ರಲ್ಲಿ ನಂದು ಯಾವ್ದೇ ಕೈವಾಡ ಇಲ್ಲ, ತಪ್ಪಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಅನ್ನೋ ತರ ಆತ ಹೇಳ್ತಾನೆ. ಕೇಶವ್ ಹೇಳಿಕೆ ಪ್ರಕಾರ ಅದು ನೇನಾಳ ದೇಹ ಅನ್ನೋದು ಪೊಲೀಸ್ನವರಿಗೆ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಅವರು ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗಿರುತ್ತೆ. ಸೊ ಆಕೆ ದೇಹವನ್ನ ಆಟಾಪ್ಸಿಗೆ ಅವ್ರು ಕಳಿಸ್ಬಿಟ್ಟು ಆಕೆ ಐಡೆಂಟಿಫಿಕೇಶನ್ಗೆ ಅಂತ ಅವ್ರ ಪೇರೆಂಟ್ಸ್ ನ ಕರೆಸ್ದಾಗ್ಲೂ ಅವ್ರ ಕೈಲಿ ಮಗಳ ದೇಹವನ್ನ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಸುಟ್ಟು ಹೋಗಿರುತ್ತೆ. ಏನಂದ್ರೆ ಏನು ಅಲ್ಲಿ ಉಳಿದಿರೋದಿಲ್ಲ. ಇನ್ನು ಆ ಬಾಡಿಯನ್ನ ಐಡೆಂಟಿಫೈ ಮಾಡಿದ್ದು ಅಂತ ಅಂದ್ರೆ ಕರೀಂ. ಸ್ವಲ್ಪ ಮಟ್ಟಕ್ಕೆ ಅದು ನೇಣಾಳ ತರ ಇದೆ ಅಂತ ಐಡೆಂಟಿಫೈ ಮಾಡಿದ್ದು ಕರೀಂ ಆಗಿರ್ತಾನೆ. ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ DNA ಟೆಸ್ಟ್ ಮೂಲಕ ಒಬ್ಬರ ದೇಹವನ್ನ ಪತ್ತೆ ಹಚ್ಚಿದ್ದು ಅಂತ ಅಂದ್ರೆ ಇದೇ ಫಸ್ಟ್ ಕೇಸ್ ಆಗಿತ್ತು. ಸೊ ಈ ಕೇಸಲ್ಲಿ ಅವರ DNA ಸ್ಯಾಂಪಲ್ ನ ಮ್ಯಾಚ್ ಮಾಡೋದ್ರ ಮೂಲಕ ಈಕೆ ನೇನ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋತಾರೆ. ಸೊ ಈ ಕಡೆ ಕೇಶವ್ನ ಹೇಳಿಕೆಯ ಪ್ರಕಾರ ಸುಶೀಲ್ ಕೊಂದಿರ್ತಾನೆ ಅಂತ ಗೊತ್ತಾದ ತಕ್ಷಣ ಸುಶೀಲ್ನ ಅಪಾರ್ಟ್ಮೆಂಟ್ಗೆ ಪೊಲೀಸ್ನವರು ಹೋಗ್ತಾರೆ. ಅಲ್ಲಿ ಅವ್ರಿಗೆ ಸಿಗೋದು ಒಂದು 3 ಬುಲೆಟ್ ಕೇಸ್ಗಳು ಸಿಗುತ್ತೆ. ಅದಾದ ನಂತರ ಅಲ್ಲಿ ನೆಲದ ಮೇಲೆ ರಕ್ತ ಎಲ್ಲ ಚೆಲ್ಲಿರುತ್ತೆ. ಒಂದು ಬುಲೆಟ್ ಕೂಡ ಅವರು AC ಡಕ್ಟ್ ಇಂದ ಅವರು ರಿಟ್ರೀವ್ ಮಾಡ್ಕೋತಾರೆ. ಇದಾದ ನಂತರ ಸುಶೀಲ್ಗೋಸ್ಕರ ಎಲ್ಲಾ ಕಡೆ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಸುಶೀಲ್ ಬೇರೆ ಬೇರೆ ಜಾಗದಲ್ಲಿ ಎಲ್ಲಾ ಕಡೆ ಓಡಾಡೋದಕ್ಕೆ ಶುರು ಮಾಡಿರ್ತಾನೆ. ದೆಹಲಿಯನ್ನ ಬಿಟ್ಟು ಆತ ಎಲ್ಲಾ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಆತ ಸುತ್ತಾಡೋದಕ್ಕೆ ಶುರು ಮಾಡಿರ್ತಾನೆ. ಫೈನಲಿ ಆತ ಜುಲೈ 10ನೇ ತಾರೀಕು ಬೆಂಗಳೂರಿನ ಪೊಲೀಸ್ನವರ ಮುಂದೆ ಸರೆಂಡರ್ ಆಗ್ತಾನೆ. ಸರೆಂಡರ್ ಆದಾಗ ಇವನು ಸುಶೀಲ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲದೆ ಇರೋಷ್ಟು ಬದಲಾಗಿರ್ತಾನೆ. ಯಾಕೆಂದ್ರೆ ಅವನು ತಲೆ ಬೋಳ್ಸಿರ್ತಾನೆ, ಅವನ ಗಡ್ಡ ಮೀಸೆಯನ್ನೆಲ್ಲ ತೆಗ್ದಿರ್ತಾನೆ. ಅವನು ಪೊಲೀಸ್ನವ್ರ ಹತ್ರ ಹೇಳೋದು, ನಾನು ತೀರ್ಥಯಾತ್ರೆಗೆ ಹೋಗಿದ್ದೆ, ನೇನಾಗೆ ಏನಾಯ್ತು ಯಾಕಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ, ನಾನು ತೀರ್ಥಯಾತ್ರೆಗೆ ಹೋಗಿ ಈಗ ಜಸ್ಟ್ ಬಂದು ವಿಷಯ ಗೊತ್ತಾದ ತಕ್ಷಣ ನಾನು ಪೊಲೀಸ್ನವ್ರಿಗೆ ಸರೆಂಡರ್ ಆಗಿದ್ದೀನಿ ಅನ್ನೋ ತರ ಆತ ಕಥೆಯನ್ನ ಕಟ್ತಾರೆ. ದೆಹಲಿಯಾಗೆ ಕರ್ಕೊಂಡ್ಬಂದು ಫರ್ದರ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಶುರು ಮಾಡಿದಾಗ ಒಂದೊಂದೇ ಅವನ ವಿರುದ್ಧವಾಗಿ ಕಲೆಕ್ಟ್ ಆದಂತ ಎವಿಡೆನ್ಸ್ ಗಳನ್ನ ಅವನ ಮುಂದೆ ಇಡ್ತಾ ಹೋಗ್ತಾರೆ. ಕೇಶವ್ನ ಸ್ಟೇಟ್ಮೆಂಟ್ ನ ಮುಂದೆ ಇಡ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ನನಗೆ ಗೊತ್ತಿಲ್ಲ, ನಾ ಏನೂ ಮಾಡಿಲ್ಲ ಅಂತ ವಾದ ಮಾಡ್ತಿದ್ದಂತ ಸುಶೀಲ್ ನಿಧಾನವಾಗಿ ಎವಿಡೆನ್ಸ್ ಗಳು, ಕೇಶವ್ನ ಒಂದು ಸ್ಟೇಟ್ಮೆಂಟ್ ಎಲ್ಲವನ್ನ ನೋಡಿ ನಿಧಾನವಾಗಿ ಕ್ರೈಮ್ ನ ಕನ್ಫ್ಯೂಸ್ ಮಾಡ್ಕೋತಾನೆ. ಹೌದು, ನಾನೇ ನೇನಾಳ್ನ ಸಾಯಿಸಿದ್ದು ಅನ್ನೋ ತರ. ಬಟ್ ಆತ ನೇನಾಳ್ನ ನಾನು ಮದುವೆ ಆಗಿದ್ದೆ ಅನ್ನೋದನ್ನ ಅವಾಗ ಕೂಡ ಪೊಲೀಸ್ನವ್ರ ಹತ್ರ ಹೇಳೋದಿಲ್ಲ. ಅವರ ರಿಲೇಶನ್ಶಿಪ್ ಏನು ಅನ್ನೋದನ್ನ ಪೊಲೀಸ್ನವ್ರ ಮುಂದೆ ಆತ ಒಪ್ಕೊಳ್ಳೋದೇ ಇಲ್ಲ. ಸೊ ಅವ್ರ ರಿಲೇಶನ್ಶಿಪ್ ಸ್ಟೇಟಸ್ ಏನು ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅನ್ನೋದು ಒಂದು ವರದಿ ಆಗಿದ್ರೆ, ಇನ್ನೊಂದು ವರದಿಯ ಪ್ರಕಾರ ಅವರಿಬ್ರು ಮದುವೆ ಆಗಿದ್ರು, ತುಂಬಾ ಗುಪ್ತವಾಗಿ ಅವರಿಬ್ರು ಮದುವೆ ಆಗಿದ್ರು ಅನ್ನೋದು ಒಂದು ವರದಿ ಆಗಿರುತ್ತೆ. ಸುಶೀಲ್ಗೆ ಯಾವುದೇ ಭಯ ಇರೋದಿಲ್ಲ. ಯಾಕೆಂದ್ರೆ ಅವನು ಪೊಲಿಟಿಕಲಿ ಇನ್ಫ್ಲೂಯೆನ್ಷಿಯಲ್ ಇದ್ದಂತ ಮನುಷ್ಯ. 2 ತಿಂಗಳಲ್ಲಿ, ಈಗ ಜೈಲಿಗೆ ಹೋದ್ರು ನಾನು 2 ತಿಂಗಳಲ್ಲಿ ವಾಪಸ್ ಬಂದ್ಬಿಡ್ತೀನಿ ಅನ್ನೋ ಒಂದು ಬಂಡ ಧೈರ್ಯದ ಮೇಲೆ ಅವನು ಜೈಲಿಗೆ ಹೋಗ್ತಾನೆ. ಸೊ ಈತನ ಕೇಸ್ ಹೈಕೋರ್ಟ್ಗೆ ಬರುತ್ತೆ. ಅಲ್ಲಿ ಕೋರ್ಟ್ ಹೇಳೋದು ಇದು ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸ್ ಅಂತ. ಯಾಕೆಂದ್ರೆ 1995ರಲ್ಲಿ ಮನುಷ್ಯ ಇಷ್ಟೊಂದು ಕ್ರೂರವಾಗಿ ಯಾರನ್ನೋ ಕೊಂದಿರೋದು ತುಂಬಾ ಅಂದ್ರೆ ತುಂಬಾ ಅಪರೂಪದ ಕೇಸ್ ಆಗಿರುತ್ತೆ. ಎವಿಡೆನ್ಸ್ಗಳು, ಅವ್ರ ಕನ್ಫೆಷನ್ ಎಲ್ಲಾನು ತಗೊಂಡು ಕೋರ್ಟ್ ಸುಶೀಲ್ಗೆ ಮರಣದಂಡನೆಯನ್ನ ವಿಧಿಸುತ್ತೆ. ಇದಾದ ಕೆಲವೇ ದಿನಗಳಿಗೆ ಆತ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾನೆ. ಸುಪ್ರೀಂ ಕೋರ್ಟ್ ಅಲ್ಲಿ ಆತನಿಗೆ ಹಾಕಿದ್ದಂತ ಮರಣದಂಡನೆಯನ್ನ ತೆಗೆದು ಅವರು ಜೀವಾವಧಿ ಶಿಕ್ಷೆಯನ್ನ ಕೊಡ್ತಾರೆ. ಡಿಸೆಂಬರ್ 22, 2018ನೇ ಇಸ್ವಿಯಲ್ಲಿ ಆತ ರಿಲೀಸ್ ಆಗ್ತಾನೆ. ರಿಲೀಸ್ ಆಗಿ ಆಚೆ ಬರೋಷ್ಟರಲ್ಲಿ ಅವನು ಒಳ್ಳೆಯವನಾಗಿದ್ದಾನೆ ಅನ್ನೋ ಒಂದು ಕಾರಣ ಪೊಲೀಸ್ನವರು ಕೊಡ್ತಾರೆ. ಸೊ ಒಂದು ತಮಾಷೆ ವಿಷಯ ಏನು ಅಂತ ಅಂದ್ರೆ, ಸುಶೀಲ್ ಆಚೆ ಬಂದ ಮೇಲಿಂದ ಆತ ಮಾಡುವಂತ ಕೆಲಸ ಏನು ಅಂದ್ರೆ ಮ್ಯಾರೇಜ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ದಾನಂತೆ ಈಗಿನ ಕಾಲಕ್ಕೂ. ಸೊ ಇದು ನಯನ ಸಾನಿಯಾ ಕಥೆ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಸ್ಟೇ ಸೇಫ್, ಸ್ಟೇ ಅಲರ್ಟ್. ಥ್ಯಾಂಕ್ ಯು so much for watching. Thank you. Namaskara.